ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನೀವು ಚೆನ್ನಾಗಿದ್ದೀರೆಂದು ಆಶಿಸುತ್ತೇನೆ. ಈ ವಿಡಿಯೋದಲ್ಲಿ ಜೀವನದ ಅನಿರೀಕ್ಷತೆಯ ಬಗ್ಗೆ ಸದ್ಗುರುಗಳು ಏನು ಹೇಳಿದ್ದಾರೆಂದು ನೋಡೋಣ. ನೀವಿಲ್ಲಿ ಕೂತಿರೋ ಹಾಗೆ ಸಮಯ ಎಲ್ರಿಗೂ ಉರುಳ್ಕೊಂಡು ಹೋಗ್ತಿದೆ. ಅದನ್ನು ಹಿಂದಕ್ಕೆ ತಿರುಗಿಸಬಹುದಾ? ನೀವೊಬ್ಬ ಇಂಜಿನಿಯರ್, ನೀವು ಅದನ್ನು ಹಿಂದಕ್ಕೆ ತಿರುಗಿಸಬಲ್ರ? ನಿನ್ನೆ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ಅದರಿಂದ ಹಿಂದಕ್ಕೆ ಹೋಗ್ತೀನಿ. ನಿಮಗೆ ಸಾಧ್ಯನಾ? ನಮ್ಮೆಲ್ಲರಿಗೂ ಉರುಳುತ್ತಿದೆ. ನಾವಿಲ್ಲಿ ಕುಳಿತಿರೋ ಹಾಗೇನೆ. ಕಳೆದು ಹೋಗುತ್ತಾ ಇರೋದು ಸಮಯ ಅಲ್ಲ, ಅದು ನಮ್ಮ ಜೀವನ, ಹೌದಲ್ವಾ? ನಾವಿಲ್ಲಿ ಬಂದು ಕುಳಿತಾಗ್ಲಿಂದ ನೀವು ಸಾವಿಗೆ ಅರ್ಧ ಗಂಟೆ ಹತ್ರ ಆಗಿದ್ದೀರಾ. ನೀವೆಷ್ಟು ಚಿಕ್ಕವರಾಗಿದ್ರು ಸಾವಿನ ಕಡೆ ನಡೀತಾ ಇದ್ದೀರಿ, ಹೌದು ತಾನೆ? ಹೌದೋ ಅಲ್ವೋ? ಹಾಗಾಗಿ ಇದೊಂದು ನಿರ್ದಿಷ್ಟ ಪ್ರಮಾಣದ ಕಾಲ, ಮತ್ತದನ್ನ ಯಾರೋ ಹತೋಟಿಲಿ ಇಡಕ್ಕ ಆಗಲ್ಲ. ಯಾಕಂದ್ರೆ ಅದು ಎಲ್ರಿಗೂ ಒಂದೇ ಗತಿಯಲ್ಲಿ ಓಡುತ್ತೆ. ನೀವೇನೇ ಮಾಡಿದ್ರು, ಮಾಡದೇ ಇದ್ರು, ಮಲಗಿದ್ರು, ಎಚ್ಚರವಾಗಿದ್ರು, ಸಂತೋಷವಾಗಿದ್ರು, ದುಃಖದಲ್ಲಿದ್ರು, ನೀವು ಏನು ಬೇಕಾದ್ರೂ ಮಾಡಿ, ಅದು ಓಡ್ತಾ ಇರುತ್ತೆ, ಕರುಣೆ ಇಲ್ಲದೆ, ಹೌದು ತಾನೆ? ಹಾಗೇನೆ ಪ್ರಾಣಶಕ್ತಿ ಅಂತ ಇದೆ, ನೀವು ಜೀವ ಅನ್ನೋದು. ಇದನ್ನ ವಿಭಿನ್ನ ಹಂತಗಳಿಗೆ ಏರಿಸಬಹುದು. ನೀವು ಈ ತರ ಇದ್ರೆ, ನಾನು ಹೇಳ್ತಾ ಇರೋದು ಕ್ಲಾಸ್ ರೂಮ್ನಲ್ಲಿ ಇರೋ ತರಹ. ಈ ತರಹ ನೀವಿದ್ರೆ 24 ಗಂಟೆ 1000 ವರ್ಷದ ತರಹ ಇರುತ್ತೆ. ಆದ್ರೆ ನೀವು ಗಮನಿಸಿದೀರಾ, ಯಾವತ್ತಾದ್ರೂ ನೀವು ಸಂತೋಷವಾಗಿದ್ದಾಗ 24 ಗಂಟೆ ಒಂದು ಚಿಟಿಕೆಯಲ್ಲಿ ಹೋಗುತ್ತೆ, ಹೌದೋ ಅಲ್ವೋ? ಹಾಗಾಗಿ ಸಮಯ ಅನ್ನೋದು ತುಲನಾತ್ಮಕವಾಗಿರುತ್ತೆ. ಮನುಷ್ಯರ ವ್ಯಕ್ತಿಗತ ಅನುಭವದಲ್ಲಿ ನೀವು ಆನಂದವಾಗಿದ್ದಾಗ 100 ವರ್ಷ ಬಾಳಿದ್ರೆ ಜೀವನ ಒಂದು ಕ್ಷಣದಲ್ಲಿ ಮುಗಿದ ಹಾಗಿರುತ್ತೆ. ಕೇವಲ ದುಃಖಿ ಜನರು ಮಾತ್ರ ದೀರ್ಘಕಾಲ ಬದುಕುತ್ತಾರೆ. ಯಾಕಂದ್ರೆ ನೀವು ದುಃಖಿಯಾಗಿದ್ರೆ ಬದುಕು ಬಹಳ ದೀರ್ಘ ಅನ್ಸುತ್ತೆ, ನೀವದನ್ನು ಮೊಟಕು ಮಾಡಕ್ಕೆ ನೋಡ್ತೀರಿ. ಆದ್ರೆ ನೀವು ಆನಂದವಾಗಿದ್ದಾಗ ಮನುಷ್ಯರು ಹೊಂದಿರೋ ಸಾಧ್ಯತೆ ನೀವು ಸುತ್ತಮುತ್ತ ನೋಡೋದ್ರಲ್ಲಿ ಮುಗಿದು ಹೋಗಿರುತ್ತೆ, ನಿಜವಾಗ್ಲೂ. ಇದು ಹೊಂದಿರೋ ಸಾಧ್ಯತೆಯನ್ನ ಗಮನಿಸಿದ್ರೆ, ಹಾಗಾಗಿ ನೀವು ನಿಭಾಯಿಸಬೇಕಾಗಿರುವುದು ನಿಮ್ಮ ಪ್ರಾಣಶಕ್ತಿನ. ಯಾಕಂದ್ರೆ ಜೀವನ ನಿರ್ದಿಷ್ಟ ಪ್ರಮಾಣದ ಪ್ರಾಣಶಕ್ತಿ, ಅಪರಿಮಿತ ಅಲ್ಲ. ಆದರೆ ಅದನ್ನು ವೃದ್ಧಿಸಬಹುದು. ನೀವು ಒಂದು ಮಟ್ಟದ ಪ್ರಾಣಶಕ್ತಿಯಲ್ಲಿ ಕೆಲಸ ಮಾಡಿದ್ರೆ 10 ವರ್ಷದಲ್ಲಿ ಮಾಡೋದನ್ನ ಮತ್ತೊಂದು ಮಟ್ಟದ ಪ್ರಾಣಶಕ್ತಿಯಲ್ಲಿ ಕೆಲಸ ಮಾಡಿದ್ರೆ ಅದನ್ನೇ 1 ವರ್ಷದಲ್ಲಿ ಮಾಡಬಹುದು. ಹಾಗಾಗಿ ಇಬ್ರು 100 ವರ್ಷ ಬಾಳಿದ್ರೆ ಜೀವನದ ಪ್ರಭಾವ ಮತ್ತು ಗಾಢತೆ ಅನುಭವದಲ್ಲಿ ಒಬ್ಬ 1000 ವರ್ಷ ಬದುಕಿದ ಹಾಗೆ, ಮತ್ತೊಬ್ಬ 100 ಶೋಚನೀಯ ವರ್ಷಗಳನ್ನ. ನೀವು ಮಾಡಬಹುದಾದದ್ದು ಇದೆ.